ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತಾದ ಕಟ್ಟಡವೊಂದರಲ್ಲಿ ಬೆಂಕಿ ಅನಾಹುತ ನಡೆದು ಕಡಿಮೆ ಎಂದರೆ 17 ಮಂದಿ ಮರಣಿಸಿದ್ದು, ನೂರಾರು ಮಂದಿ ಕಟ್ಟಡದಲ್ಲಿ ಸಿಕ್ಕಿಬಿದ್ದಿದ್ದಾರೆನ್ನಲಾಗಿದೆ. ದೊಡ್ಡ ಪಟ್ಟಣ ಜಕಾರ್ತಾದ ಕೇಂದ್ರ ಭಾಗದಲ್ಲಿ ಈ ಅಗ್ನಿ ಅವಘಡ ನಡೆದಿದೆ. 7 ಮಹಡಿಗಳ ಕಚೇರಿಗಳು ಇದ್ದ ಕಟ್ಟಡದಲ್ಲಿ ಈ ಉರಿಜ್ವಾಲೆಯು ಆವರಿಸಿಕೊಂಡಿದೆ. ಅಗ್ನಿಶಾಮಕ ದಳ, ರಕ್ಷಣಾ ಕಾರ್ಯಕರ್ತರು, ಪೊಲೀಸರು ಬೆಂಕಿ ನಂದಿಸುತ್ತಾ 17 ಶವವನ್ನು ಈಚೆಗೆ ತಂದಿದ್ದಾರೆ. ಕಟ್ಟಡದ ಎಲ್ಲ ಮಹಡಿಗಳಲ್ಲೂ ಕೆಲವರು ಸಿಕ್ಕಿಬಿದ್ದಿರುವುದೆಂದು ಗೊತ್ತಾಗಿದೆ. ಆದರೆ ಅವರ ಸ್ಥಿತಿಗತಿಯ ಬಗೆಗೆ ಏನೂ ಗೊತ್ತಾಗುತ್ತಿಲ್ಲ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು, ಒಂದು ಕೋಣೆಯಿಂದ ರಕ್ಷಿಸಿ ಎಂಬ ಕ್ಷೀಣ ಸ್ವರ ಕೇಳಿದಾಗಿ ತಿಳಿದುಬಂದಿದೆ. 7 ಮಹಡಿಗಳ ಈ ಕಟ್ಟಡದಿಂದ ಕಪ್ಪು ಹೊಗೆಯು ದಟ್ಟವಾಗಿ ಆಗಸದೆತ್ತರಕ್ಕೆ ಏರಿತು. ಕಟ್ಟಡದ ಆಚೀಚೆಯವರನ್ನೂ ಕೂಡ ಬೆಂಕಿ ಆತಂಕಕ್ಕೆ ದೂಡಿತು. ಆದರೆ ರಕ್ಷಣಾ ಕಾರ್ಯಕರ್ತರು ಬೆಂಕಿಯು ಈ ಕಟ್ಟಡ ದಾಟಿ ಹರಡದಂತೆ ನೋಡಿಕೊಂಡರು ಎನ್ನಲಾಗಿದೆ. ಇದು ಟೆರ್ರಾ ಡ್ರೋನ್ ಎಂಬ ಕಟ್ಟಡವಾಗಿದೆ. ಮೊದಲ ಮಹಡಿಯಲ್ಲಿ ಮೊದಲು ಬೆಂಕಿ ಕಾಣಿಸಿಕೊಂಡಿತು. ಅದು ಬೇಗನೆ ಮೇಲಿನ ಮಹಡಿಗಳಿಗೂ ಹಾರಿತು ಎಂದು ಜಕಾರ್ತಾ ಪೊಲೀಸ್ ಕಮಿಷನರ್ ಸುಸಾತ್ರೋ ಫೋರ್ನಮೋ ಕಾಂಡ್ರೋ ತಿಳಿಸಿದ್ದಾರೆ. ಮೊದಲು ಬ್ಯಾಟರಿ ಉರಿದು ಬೆಂಕಿ ಆವರಿಸುವ ಪ್ರಯತ್ನದ ನಡುವೆಯೂ ಅದು ಮೇಲಿನ 6 ಮಹಡಿಗೆ ಮುತ್ತಿಗೆ ಹಾಕಿತು ಎಂದು ಅವರು ತಿಳಿಸಿದ್ದಾರೆ.